ಫಸ್ಟ್ ಟೈಮ್ ಈ ಟೈಪಲ್ಲಿ ಆ್ಯಕ್ಷನ್ ತೋರಿಸಿದ್ದಾರೆ. ಆ್ಯಂಡ್ ಆಫ್ಟರ್ 4 ವರ್ಷ ಆದಮೇಲೆ ಎಷ್ಟು ಪರ್ಸೆಂಟ್ ನೋಡ್ತಿದ್ದೀವಿ ಸ್ಕ್ರೀನ್ ಮೇಲೆ, ಅದೊಂದು ದೊಡ್ಡ ಇದು. ಏನು ಚೆನ್ನಾಗಿದೆ ಸರ್, ಇನ್ನೂ ಆಫ್ ನೋಡ್ತೀವಿ. ಏನು ಇಷ್ಟ ಆಯ್ತು ಆ್ಯಕ್ಷನ್ ನೆಕ್ಸ್ಟ್ ಲೆವೆಲ್. ಐ ಥಿಂಕ್ ದ ಹ್ಯಾಂಡ್ಸಮ್ ಹೀರೋ ಇನ್ ಕನ್ನಡ ಇಂಡಸ್ಟ್ರಿ, ಐ ಗೆಸ್ ಇಂಡಿಯನ್ ಇಂಡಸ್ಟ್ರಿ ಆನ್ ದ ಬಿಗ್ ಸ್ಕ್ರೀನ್. ದಟ್ಸ್ ಇಟ್. KGF ಆದಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಆ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗಿದೆಯಾ? ಎಕ್ಸ್ಪೆಕ್ಟೇಷನ್ ತುಂಬ ರೀಚ್ ಆಗಿದೆ. ಒಳ್ಳೊಳ್ಳೆ ತುಂಬ ಅಪ್ಡೇಟ್ ಅದಕ್ಕಿಂತ KGFಗಿನ ಡಬಲ್ ಆಗಿದೆ, ಟ್ರಿಬಲ್ ಚೆನ್ನಾಗಿದೆ ಮೇಡಮ್. ಕಲೆಕ್ಷನ್ಸ್ ಎಷ್ಟಾಗ್ಬೋದು ನಿಮ್ಮ ಪ್ರಕಾರ? ಈ ಸಿನಿಮಾ ಇಷ್ಟು ಕಲೆಕ್ಟ್ ಮಾಡ್ಬೋದು ಅನ್ನೋದಾದ್ರೆ ಇಲ್ಲ, ನೋಡಬೇಕು ಪ್ರೇಕ್ಷಕರು. ಇದೆ, ಮಗನ ಆಕ್ಟಿಂಗ್ ಇದೆ, ತುಂಬಾ ಅದ್ಭುತವಾಗಿದೆ, ಎಕ್ಸಲೆಂಟ್. ಮಂಡ್ಯದ ರೊಟ್ಟಿ ಎಸ್ ಅವರೇ, ಇಂಡಿಯಾಕ್ಕೆಲ್ಲ ಇಡೀ ವಿಶ್ವಕ್ಕೆ ನಿಮ್ಮ ಸಾಥಿಯನ್ನು ತೋರಿಸಿದೆ. ನಮಸ್ಕಾರ. ಹಳ್ಳಿ ರೊಟ್ಟಿ, ಮಂಡ್ಯದಂತ ಸಣ್ಣ ಹಳ್ಳಿ ರೊಟ್ಟಿ ಇಂಡಿಯಾಕ್ಕೆಲ್ಲ ಇಡೀ ವಿಶ್ವಕ್ಕೆ ನಮ್ಮ ಕನ್ನಡ ಸಿನಿಮಾವನ್ನು ತಗೊಂಡೋಗಿದ್ರೆ ಎಸ್ ಅವರ ರಿಯಲಿ ಹ್ಯಾಂಡ್ಸ್ ಅಪ್. ಒಳ್ಳೆ ಕತೆ, ಒಳ್ಳೆ ಕಂಟೆಂಟು, ಮತ್ತೆ ಅಪ್ಪ ಮಕ್ಕಳ ಫೈಟು ಎಲ್ಲ ತುಂಬಾ ಚೆನ್ನಾಗಿದೆ, ಎಕ್ಸಲೆಂಟ್. ಮಾಸ್ತು ಯಾವತ್ತಿದ್ರು ಯಾವತ್ತು ಕಾಲರಿಂದ ಬಂದಿರೋದು ಎಲ್ಲರೂ ಎಂಜಾಯ್ ಮಾಡಿ. ಎಕ್ಸಲೆಂಟ್ ಮೂವಿ. ಸಣ್ಣ ಹಳ್ಳಿ ಮಂಡ್ಯದ ಹುಟ್ಟಿ ಇಂಡಿಯಾಕ್ಕೆ ನಮ್ಮ ಕನ್ನಡದ ಪ್ರತಿಭೆಯನ್ನು ತೋರಿಸಿದ್ದಾರೆ. ಈ ಎಕ್ಸಲೆಂಟ್ ಮೂವಿ ಸೂಪರ್. ಕಾಲರತ್ತ ಕೆಲಸ ಮಾಡಿದ್ದಾರೆ. ಅವ್ರು ಯಾವತ್ತು ತಲೆ ತಗ್ಸಲ್ಲ ಇಂಡಸ್ಟ್ರಿಲಿ. ಕಾಲರತ್ತೆ ಬದುಕೋಣ. ಜೈ ರಾಕಿ ಬಾಯ್. ನಮ್ಗೇನಂದ್ರೆ ಅವ್ರ ಆ್ಯಕ್ಟಿಂಗ್ ಇಷ್ಟ ಸರ್. ನಮಗೆ ಅವ್ರ ಲುಕ್ ಇಷ್ಟ. ನಮಗೆ ಅವ್ರ ಸೈಡ್ ಆ್ಯಕ್ಟಿಂಗು, ಮೆಂಟು, ಅವ್ರು ಹೆಂಗೆ ಕಾಣಿಸ್ರು ಚೆನ್ನಾಗಿದೆ. ನಮ್ಮ ಬಾಸು ಇನ್ನು ಹೆಂಗೆ ಅನಿಸ್ತು ಸಿನಿಮಾ? ಫುಲ್ ವೈಲೆನ್ಸ್ ಅನಿಸ್ತಾ ನಿಮಗೆ? ಇನ್ನು ಮುಂದೆ ಇದೆಯಲ್ಲ, ಗೀತೆಯಲ್ಲಿ ನೋಡೋಕ್ಕಾಗಲ್ಲ. ಒಳ್ಳೆ ಎಫೆಕ್ಟ್ಸು, ಸೌಂಡ್ ಎಫೆಕ್ಟ್ಸು ಅದೆಲ್ಲ ಆಂಧ್ರ ಥಿಯೇಟರ್ ಸರಿಯಾಗಿದೆ. ರಾಕಿಂಗ್ ಸ್ಟಾರ್ 4 ವರ್ಷ ಬಂದಿದ್ದಾರೆ ನೋಡಿ, ಖುಷಿಯಾಗಿದೆ.